ನಮಸ್ಕಾರ ಸ್ನೇಹಿತರೆ, ಕಾಂಪಿಟೇಟಿವ್ ಎಕ್ಸಾಮ್ 360 ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು 2026 ಜನವರಿಯಿಂದ ಆಗಿರುವಂತಹ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಂಬನನ್ ದೇವಾಲಯ ಸಂಕೀರ್ಣದ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಇಂಡೋನೇಷ್ಯಾದ ಜಾವಾ ದ್ವೀಪದಲ್ಲಿರುವ ಹಿಂದೂ ದೇವಾಲಯ ಸಂಕೀರ್ಣವಾಗಿದೆ. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ 1991ರಲ್ಲಿ ಸೇರ್ಪಡೆಯಾಯಿತು. ಇದರ ನಿರ್ಮಾಣವು ಶೈಲೇಂದ್ರ ವಂಶದೊಂದಿಗೆ ಸಂಬಂಧ ಹೊಂದಿದೆ. ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ನಾನು ಆಪ್ಷನ್ಸ್ ಏನು ಹೇಳಲ್ಲ, ಸೀದಾ ಉತ್ತರಕ್ಕೆ ಹೋಗ್ತೀನಿ. ಆಪ್ಷನ್ ಎ 1 ಮತ್ತು 2 ಮಾತ್ರ ಸರಿಯಾಗಿದೆ. ಪ್ರಂಬನನ್ ದೇವಾಲಯ ಸಂಕೀರ್ಣವು ಇಂಡೋನೇಷ್ಯಾದ ಜಾವಾ ದ್ವೀಪದಲ್ಲಿರುವ ಹಿಂದೂ ದೇವಾಲಯ ಸಂಕೀರ್ಣವಾಗಿದೆ. ಇದು 1991ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ. ಇದರ ನಿರ್ಮಾಣವು ಶೈಲೇಂದ್ರ ವಂಶದೊಂದಿಗೆ ಸಂಬಂಧವನ್ನು ಹೊಂದಿದೆ. ಪ್ರಶ್ನೆ 2. 2026ರಲ್ಲಿ ಭಾರತದ ಯಾವ ಸಂಸ್ಥೆ ಭಾರತ್ ಜೆನ್ ಎಂಬ AI ಆಧಾರಿತ ಭಾಷಾ ಮಾದರಿಯನ್ನು ಅಭಿವೃದ್ಧಿಪಡಿಸಿತು? ಉತ್ತರ IIT ಬಾಂಬೆ. ಭಾರತ್ ಜೆನ್ ಎಂಬುದು ಭಾರತೀಯ ಭಾಷೆಗಳಿಗೆ ಅನುಗುಣವಾಗಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಜನರೇಟಿವ್ AI ಯೋಜನೆಯಾಗಿದೆ. ಇದರ ಉದ್ದೇಶ ಭಾರತೀಯ ಭಾಷೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆಯನ್ನು ಹೆಚ್ಚಿಸುವುದು. ಪ್ರಶ್ನೆ 3. ಭಾರತ ಮತ್ತು UK ಯಾವ ಕ್ಷೇತ್ರದಲ್ಲಿ ಸಹಕಾರ ಬಲಪಡಿಸಲು ಕ್ರಿಟಿಕಲ್ ಮಿನರಲ್ಸ್ ಗ್ಲೋಬಲ್ ಸಪ್ಲೈ ಚೈನ್ ಅಬ್ಸರ್ವೇಟರಿ ಆರಂಭಿಸಿದವು? ಉತ್ತರ ಖನಿಜ ಪೂರೈಕೆ ಸರಪಳಿ. ಇದರ ಉದ್ದೇಶ ಲಿಥಿಯಂ, ಕೋಬಾಲ್ಟ್ ಮುಂತಾದ ಪ್ರಮುಖ ಖನಿಜಗಳ ಸುರಕ್ಷಿತ ಪೂರೈಕೆ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಅಗತ್ಯತೆಗಳನ್ನು ಪೂರೈಸುವುದು. ಪ್ರಶ್ನೆ 4. ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ಡಿಜಿಟಲ್ ಪಾವತಿಯಲ್ಲಿ ಭಾರತದ ಯಾವ ನಗರ ಮೊದಲ ಸ್ಥಾನದಲ್ಲಿದೆ? ಉತ್ತರ ಬೆಂಗಳೂರು. ಭಾರತೀಯ ರಿಸರ್ವ್ ಬ್ಯಾಂಕ್ ವರದಿಯ ಪ್ರಕಾರ ತಂತ್ರಜ್ಞಾನ ನಗರಿ ಬೆಂಗಳೂರು ಡಿಜಿಟಲ್ ಪಾವತಿ ಮತ್ತು UPI ವಹಿವಾಟುಗಳಲ್ಲಿ ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ. ಪ್ರಶ್ನೆ 5. 2026ರ ಆಸ್ಕರ್ ಪ್ರಶಸ್ತಿಗಳಲ್ಲಿ 98th ಅಕಾಡೆಮಿಕ್ ಅವಾರ್ಡ್ಸ್ ಅತ್ಯುತ್ತಮ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದ ಸಿನಿಮಾ ಯಾವುದು? ಉತ್ತರ ಸೆಂಟಿಮೆಂಟಲ್ ವ್ಯಾಲ್ಯೂ. 2026ರ 98ನೇ ಆಸ್ಕರ್ ಪ್ರಶಸ್ತಿಗಳಲ್ಲಿ ನಾರ್ವೆಯ ಸೆಂಟಿಮೆಂಟಲ್ ವ್ಯಾಲ್ಯೂ ಚಿತ್ರವು ಅತ್ಯುತ್ತಮ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಪ್ರಶ್ನೆ 6. ಕೆಳಗಿನವುಗಳಲ್ಲಿ ಎಕನಾಮಿಕ್ ಸರ್ವೆಯ ಪ್ರಮುಖ ಉದ್ದೇಶ ಯಾವುದು? ಸ್ನೇಹಿತರೆ, ನಾನು ಆಪ್ಷನ್ಸ್ ಹೇಳಲ್ಲ, ಡೈರೆಕ್ಟ್ ಆನ್ಸರ್ಗೆ ಹೋಗ್ತೀನಿ. ನೀವು ಆಪ್ಷನ್ಸ್ ಒಂದ್ಸಲ ನೋಡ್ಕೊಳ್ಳಿ. ಉತ್ತರ ದೇಶದ ಆರ್ಥಿಕ ಸ್ಥಿತಿಯನ್ನು ವಿಶ್ಲೇಷಿಸಿ ಮುಂದಿನ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಮಾಹಿತಿ ನೀಡುವುದು. ಇದಲ್ಲದೆ ಸರ್ಕಾರದ ಆರ್ಥಿಕ ನೀತಿಗಳಿಗೆ ಸಂಬಂಧಿಸಿದ ಸಲಹೆಗಳನ್ನು ಒಳಗೊಂಡಿರುತ್ತದೆ. ಪ್ರಶ್ನೆ 8. 2026ರ ಯೂನಿಯನ್ ಬಜೆಟ್ ಸೆಷನ್ ಯಾವ ದಿನಾಂಕದಿಂದ ಆರಂಭವಾಯಿತು? ಉತ್ತರ ಜನವರಿ 30. 2026ರ ಸಂಸತ್ತಿನ ಬಜೆಟ್ ಸೆಷನ್ ಜನವರಿ 30, 2026ರಂದು ರಾಷ್ಟ್ರಪತಿಯ ಭಾಷಣದೊಂದಿಗೆ ಆರಂಭವಾಯಿತು. ಪ್ರಶ್ನೆ 9. 2026ರಲ್ಲಿ ವೈಸ್ ಚೀಫ್ ಆಫ್ ದ ಏರ್ ಸ್ಟಾಫ್ ಆಗಿ ಅಧಿಕಾರ ಸ್ವೀಕರಿಸಿದವರು ಯಾರು? ಉತ್ತರ ಏರ್ ಮಾರ್ಷಲ್ ನಾಗೇಶ್ ಕಪೂರ್. ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಅವರು 2026ರ ಜನವರಿ 1ರಂದು ಭಾರತೀಯ ವಾಯುಪಡೆಯ ವೈಸ್ ಚೀಫ್ ಆಫ್ ದ ಏರ್ ಸ್ಟಾಫ್ ಆಗಿ ಅಧಿಕಾರ ಸ್ವೀಕರಿಸಿದರು. ಅವರು ಏರ್ ಮಾರ್ಷಲ್ ನರ್ಮದೇಶ್ವರ್ ತಿವಾರಿ ಅವರಿಂದ ಅಧಿಕಾರ ಸ್ವೀಕರಿಸಿದರು. ಪ್ರಶ್ನೆ 10. ಜೂನ್ 2026ರಲ್ಲಿ ಭಾರತದ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈಯನ್ಸ್ನ 27ನೇ ಸದಸ್ಯ ರಾಷ್ಟ್ರ ಯಾವುದು? ಉತ್ತರ ಬಾಂಗ್ಲಾದೇಶ್. ಜೂನ್ 2026ರಲ್ಲಿ ಬಾಂಗ್ಲಾದೇಶವು ಭಾರತದ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈಯನ್ಸ್ನ 27ನೇ ಸದಸ್ಯ ರಾಷ್ಟ್ರವಾಗಿ ಸೇರಿತು. IBCಯ ಪ್ರಮುಖ ಉದ್ದೇಶ ಏನಪ್ಪಾ ಅಂದರೆ 7 ಪ್ರಮುಖ ದೊಡ್ಡ ಬೆಕ್ಕಿನ ಜಾತಿಗಳ ಸಂರಕ್ಷಣೆಯನ್ನು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ಪ್ರಶ್ನೆ 11. 2026ರ ವಿಶ್ವ ಆಹಾರ ಪ್ರಶಸ್ತಿ ವರ್ಲ್ಡ್ ಫುಡ್ ಪ್ರೈಸ್ ಪಡೆದವರು ಯಾರು? ಉತ್ತರ ಡಾಕ್ಟರ್ ಹುಬ್ ಲೆಲೆವೆಲ್ಡ್. ನೆದರ್ಲ್ಯಾಂಡ್ಸ್ನ ಡಾಕ್ಟರ್ ಹುಬ್ ಲೆಲೆವೆಲ್ಡ್ ಅವರು ಆಹಾರ ಸುರಕ್ಷತೆ ಕ್ಷೇತ್ರದಲ್ಲಿ ನೀಡಿದ ಜೀವಮಾನದ ಕೊಡುಗೆಗಾಗಿ 2026ರ ವರ್ಲ್ಡ್ ಫುಡ್ ಪ್ರೈಸ್ಗೆ ಆಯ್ಕೆಯಾದರು. ಪ್ರಶ್ನೆ 12. 2026ರ ಜನವರಿ 15ರಂದು ನಡೆದ 78ನೇ ಭಾರತೀಯ ಭೂಸೇನಾ ದಿನದ ಮುಖ್ಯ ಕಾರ್ಯಕ್ರಮ ಎಲ್ಲಿ ಆಯೋಜಿಸಲಾಗಿತ್ತು? ಉತ್ತರ ಜೈಪುರ್. 2026ರ 78ನೇ ಭಾರತೀಯ ಭೂಸೇನಾ ದಿನದ ಮುಖ್ಯ ಕಾರ್ಯಕ್ರಮವನ್ನು ರಾಜಸ್ಥಾನದ ಜೈಪುರದಲ್ಲಿ ಆಯೋಜಿಸಲಾಗಿತ್ತು. ಪ್ರಶ್ನೆ 13. ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕವನ್ನು ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು? ಉತ್ತರ
ಹೆರಿಟೇಜ್ ಫೌಂಡೇಶನ್ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕವನ್ನು ಅಮೆರಿಕ ಮೂಲದ ಹೆರಿಟೇಜ್ ಫೌಂಡೇಶನ್ ಪ್ರತಿ ವರ್ಷ ಪ್ರಕಟಿಸುತ್ತದೆ. ಈ ಸೂಚ್ಯಂಕವು ದೇಶಗಳ ವ್ಯಾಪಾರ ಸ್ವಾತಂತ್ರ್ಯ, ಹೂಡಿಕೆ, ತೆರಿಗೆ, ಸರ್ಕಾರದ ವೆಚ್ಚ, ಆರ್ಥಿಕ ಅಂಶಗಳನ್ನು ಆಧರಿಸಿ ಶ್ರೇಯಾಂಕ ನೀಡುತ್ತದೆ. ಪ್ರಶ್ನೆ 14. 2026ರ ವಿಶ್ವ ಆರ್ಥಿಕ ವೇದಿಕೆ ವಾರ್ಷಿಕ ಸಭೆ ಎಲ್ಲಿ ನಡೆಯಿತು? ಉತ್ತರ: ಸ್ವಿಟ್ಜರ್ಲೆಂಡಿನ ದಾವೋಸ್. ವಿಶ್ವ ಆರ್ಥಿಕ ವೇದಿಕೆಯ 2026ರ ವಾರ್ಷಿಕ ಸಭೆಯು ಸ್ವಿಟ್ಜರ್ಲೆಂಡಿನ ದಾವೋಸ್ ನಗರದಲ್ಲಿ ನಡೆಯಿತು. ಈ ಸಭೆಯಲ್ಲಿ ಜಾಗತಿಕ ಆರ್ಥಿಕ ತಂತ್ರಜ್ಞಾನ, ಹವಾಮಾನ ಬದಲಾವಣೆ ಮತ್ತು ಅಂತಾರಾಷ್ಟ್ರೀಯ ಸಹಕಾರದ ಬಗ್ಗೆ ಚರ್ಚಿಸಲಾಯಿತು. ಪ್ರಶ್ನೆ 15. 2026ರಲ್ಲಿ ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರ ಯಾರು? ಉತ್ತರ: ಅನಂತ್ ನಾಗೇಶ್ವರನ್. ಡಾ. ವಿ. ಅನಂತ್ ನಾಗೇಶ್ವರನ್ ಅವರು ಭಾರತದ ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿದ್ದಾರೆ. ಎಕನಾಮಿಕ್ ಸರ್ವೆಯನ್ನು ಅವರ ನೇತೃತ್ವದಲ್ಲಿ ಸಿದ್ಧಪಡಿಸಲಾಗುತ್ತದೆ. ಇದು ಆಗಿತ್ತು ಇವತ್ತಿನ ವಿಡಿಯೋ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ 360 ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಹೊಸ ಚಾನಲ್ ಸ್ನೇಹಿತರೆ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.